TV9 ಅಭಿಯಾನವನ್ನ ನಡೆಸ್ತಾ ಇದೆ ಏನ್ ರೋಡ್ ಗುರು ಅಂತ ನಿನ್ನೆ ಟೆಂಡರ್ ಶೋ ರಸ್ತೆಗಳಲ್ಲಿ ವಾಹನ ಸವಾರರು ಯಾವ ರೀತಿಯಾಗಿ ತಿಣಕಾಡಿಕೊಂಡು ಸಂಚರಿಸಬೇಕು ಅನ್ನೋದನ್ನ ನೋಡಿದ್ವಿ ಇವತ್ತು ಬನ್ನೇರುಘಟ್ಟ ಕನಕಪುರ ಭಾಗದಲ್ಲಿನ ರಸ್ತೆಗಳು ಬಲಿಗಾಗಿ ಯಾವ ರೀತಿ ಕಾಯ್ತಾ ಕೂತಿವೆ ಅನ್ನೋದರ ಸತ್ಯ ದರ್ಶನವನ್ನೇ ಮಾಡಿಸ್ತೀವಿ ನೋಡಿ ಏನ್ ರೋಡ್ ಗುರು ಇವತ್ತಿನ ನಮ್ಮ ಎಪಿಸೋಡ್ ನಲ್ಲಿ ಬೆಂಗಳೂರಿನ ಮತ್ತೊಂದು ನರಕ ಸದೃಶ ಏರಿಯಾವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹೇಳ್ಕೊಳ್ಳೋಕೆ ಇದು ಬಹಳಷ್ಟು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಗಳಿರುವಂತ ಹತ್ತಾರು ಇಂಟರ್ನ್ಯಾಷನಲ್ ಸ್ಕೂಲ್ಗಳಿರುವಂತ ಅಷ್ಟೇ ಯಾಕೆ ಬನ್ನೇರುಘಟ್ಟ ಝೂ ಹಾಗೆ ಬಯೋಲಾಜಿಕಲ್ ಪಾರ್ಕ್ಗೆ ಸಂಪರ್ಕ ಕಲ್ಪಿಸುವಂತ ಬನ್ನೇರುಘಟ್ಟ ರಸ್ತೆ ಹದಗೆಟ್ಟಿರುವಂತ ರಸ್ತೆಗಳು ಬಲಿಗಾಗಿ ಕಾಯ್ತಾ ಇರುವಂತ ಗುಂಡಿಗಳು ಹಾಗಾದ್ರೆ ಈ ಬನ್ನೇರುಘಟ್ಟ ರಸ್ತೆಯಲ್ಲಿ ಯಾವ ರೀತಿಯಾದ ಅವ್ಯವಸ್ಥೆ ಇದೆ ಇಲ್ಲಿ ಏನೇನು ಅನಾಹುತಗಳು ಪ್ರತಿನಿತ್ಯ ಇಂಥ ರಸ್ತೆಗಳಿಂದ ಆಗ್ತಾ ಇದೆ ಗುಂಡಿಗಳಿಂದ ಆಗ್ತಾ ಇದೆ ಇದಕ್ಕಾಗದೆ ಪರಿಹಾರ ಏನು ಇದೆಲ್ಲವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ಬನ್ನಿ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಇವತ್ತಿನ ನನ್ನ ಬೈಕ್ ಪ್ರಯಾಣವನ್ನ ಶುರು ಮಾಡ್ತೀನಿ ಬಟ್ ವಿಷಯ ಅಂತ ಅಂದ್ರೆ ನಿಮ್ಗೆ ಕೋಳಿ ಫಾರ್ಮ್ ಗೇಟ್ ಅಂತ ಅಂದ್ರೆ ಈ ಬನ್ನೇರುಘಟ್ಟ ರಸ್ತೆ ಕಡೆ ಬಂದಾಗ ನಿಮ್ಗೊಂದು ಒಳ್ಳೆ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಕಾಣಿಸುತ್ತೆ ಇಲ್ಲಿ ಅದ್ರ ಮುಂದೆ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಇದೆ ಅಪಾರ್ಟ್ಮೆಂಟ್ ಬಹುಶಃ ಇವ್ರು ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಗೊತ್ತಾ ಪಾಟ್ ಹೋಲ್ ವ್ಯೂ ಅಪಾರ್ಟ್ಮೆಂಟ್ ನಮ್ದು ಅಂತೇಳಿ ಯಾಕಂತ ಅಂದ್ರೆ ಅಷ್ಟು ಕಚಡ ಆಗಿದೆ ಅಲ್ಲಿನ ರಸ್ತೆ ತಿಂಗಳಾನ್ಗಟ್ಲೆಯಿಂದ ಈ ರೋಡ್ ಹಿಂಗೆ ಇದೆ ಅದಕ್ಕೆ ಒಂದು ಬ್ಯಾರಿಕೇಡ್ ಹಾಕ್ಬಿಟ್ಟು ಮಧ್ಯ ನಿಲ್ಸಿದ್ದಾರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಬ್ಯಾರಿಕೇಡ್ ಮತ್ತೆ ಇಲ್ಲಿ ಆಗ್ತಾ ಇರುವಂತ ವರ್ಕು ಸೊ ಈ ರೀತಿಯಾಗಿ ಈ ತರನಾದಂಥ ಗುಂಡಿ ಮೊದಲಿಗೆ ನಮಗೆ ಇಲ್ಲಿ ವೆಲ್ಕಮ್ ಮಾಡುತ್ತೆ ಈ ಬನ್ನೇರುಘಟ್ಟ ರಸ್ತೆಯಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಇದೇ ತರನಾದಂಥ ಗೋಲ್ ಇಲ್ಲಿ ಸರ್ ಹೇಳಿ ಹೆಂಗೆ ಇಲ್ಲಿ ಸಮಸ್ಯೆ ಮತ್ತೊಂದು ನೀವು ನೋಡ್ತಾ ಇರೋ ಪ್ರಕಾರ ಮಾಮೂಲಿ ಹಂಗೆ ಇದೆ ಸರ್ ಸರಿಯಾಗಿ ರೆಡಿ ಮಾಡಿರ್ತಾ ಇಲ್ಲ ಅವಾಗಿಂದ ಹಂಗೆ ಇದೆ ಟ್ರಾಫಿಕ್ ಜಾಮ್ಗಳು ಜಾಸ್ತಿ ಆಗುತ್ತೆ ಈ ಸ್ಕೂಲ್ ಬಿಡೋ ಟೈಮ್ಗಳಂತೂ ಸ್ಕೂಲ್ ವಿದ್ಯಾರ್ಥಿಗಳು ಸ್ಕೂಲ್ಗಳು ಬಂದಾಗಂತೂ 2 ಅವರ್ 3 ಅವರು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸರ್ ಆಮೇಲೆ ಜಲ್ದಿ ಪಾಸ್ ಆಗಲ್ಲ ಒಂದು 2 ಅವರ್ 3 ಅವರ್ ಟ್ರಾಫಿಕ್ ಜಾಮ್ ಆಗುತ್ತೆ ಸ್ಕೂಲ್ ಬಸ್ಗಳಲ್ಲಿ ಇವಾಗ ಮಕ್ಕಳನ್ನ ಕರೆಕ್ಟ್ ಟೈಮ್ ಬಿಡಬೇಕಾಗುತ್ತೆ ಅವ್ರ ಜವಾಬ್ದಾರಿ ಇರುತ್ತೆ ಈ ಟ್ರಾಫಿಕ್ ಜಾಮ್ಗಳಾದಾಗ ಕರೆಕ್ಟ್ ಟೈಮ್ ಬಿಡೋಕ್ಕಾಗಲ್ಲ ಅದೆಲ್ಲ ತೊಂದರೆ ಇರುತ್ತೆ ಸರ್ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ಬನ್ನಿ ಇದ್ರ ಇಷ್ಟೇ ಅಲ್ಲ ಈ ರೋಡಲ್ಲಿ ನಿಮ್ಗೊಂದು ರೌಂಡ್ ಹಾಕ್ಸ್ತೀನಿ ಎಂತ ನರ್ಕದಲ್ಲಿ ಇಲ್ಲಿನ ಜನ ಬದುಕ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ವರ್ಸ್ಟ್ ರೋಡ್ಗಳು ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ನೋಡಿ ಇದು ಕೋಣನಕುಂಟೆ ಸಿಗ್ನಲ್ ಇಂದ ನಿಮ್ಗೆ ಸರ್ಕಲ್ ಇಂದ ಆ ಕಡೆ ಕೋಣನಕುಂಟೆ ಕನಕಪುರ ರೋಡಿಂದ ನಿಮ್ಗೆ ಬನ್ನೇರುಘಟ್ಟ ಕನೆಕ್ಟ್ ಮಾಡೋ ರೋಡು ಅಂದ್ಕೊಂಡಂಗಾಗಿದ್ರೆ ಎಷ್ಟು ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕೆ ಈ ರೋಡ್ ಅನುಕೂಲ ಬರ್ಬೇಕಿತ್ತು ನೋಡಿ ಕಂಬಿ ಎದ್ದಿದ್ದಾವ್ ಕಣ್ರಿ ಇಲ್ಲಿ ನೋಡಿ ಈ ಕಂಬಿ ಹೇಗೆ ಎದ್ದಿದಾವೆ ಅಂತ ಅಂದ್ರೆ ಇನ್ ಕೇಸ್ ಆ ಕಡೆಯಿಂದ ಬರೋ ವೆಹಿಕಲ್ ಇದಕ್ಕೇನಾದ್ರೂ ತಾಗಿದ್ರೆ ಟೈರ್ ಬ್ಲಾಸ್ಟ್ ಆಗುತ್ತೆ ಆ ರೀತಿ ಕಂಬಿ ಎದ್ದಿದಾವೆ ಏನ್ ಇಲ್ಲಿ ಓಡಾಡೋ ಜನಪ್ರತಿನಿಧಿಗಳಿಗೆ ಇದೆಲ್ಲ ಕಣ್ಣಿಗೆ ಕಾಣ್ತಾ ಇಲ್ವಾ ಅಥವಾ ನಿಮ್ದೇನಾದ್ರೂ ಕಬ್ಬಿಣದ ಟಯರ ಏನು ಆಗ್ಬಾರ್ದು ಆಗಲ್ಲ ಅನ್ನೋ ರೀತಿಯಾಗಿ ಅಷ್ಟು ವಿಶ್ವಾಸದಲ್ಲಿ ಓಡಾಡ್ತಿದ್ದೀರಲ್ಲ ನೀವು ಇಷ್ಟೊಂದು ವರ್ಸ್ಟ್ ಇಟ್ಟಿದ್ದೀರಲ್ಲ ಹೇಗಿದೆ ಸರ್ ಈ ರೋಡ್ ವರ್ಸ್ಟ್ ನಿಮ್ಮ ಜರ್ನಿಗೆ ಸರ್ ಆ ಸಿಗ್ನಲ್ಗೆ ಹಾರ್ಡ್ಲಿ ನಾರ್ಮಲ್ ರೋಡ್ ಇದ್ರೆ ಎಷ್ಟೇ ಟ್ರಾಫಿಕ್ ಇದ್ರು 5 minutes ಇಟ್ ಶುಡ್ ಟೇಕ್ ಇಲ್ಲಿ ಜಾಮ್ ಆಗುತ್ತೆ ಬೆಳಗ್ಗೆ ಸ್ಕೂಲ್ ಟೈಮಲ್ಲಿ ಇಲ್ ಟೇಕ್ ಮಿನಿಮಮ್ 1 hour ಹಾರ್ಡ್ಲಿ 300 to 400 ಮೀಟರ್ಗೆ 1 hour ಇಲ್ ಟೇಕ್ ಅಂಡ್ ಶಾಕ್ಸ್ ಅಂಡ್ ಆಲ್ ಏನಾಗಬೇಕು ಯೋಚನೆ ಮಾಡಿ ಅಷ್ಟೇ ಅಲ್ಲಿ ನೋಡಿ ಆ ದೊಡ್ಡ ಗಾಡಿನ ಅಷ್ಟು ಪೇಚ್ಬೇಕಾದ್ರೆ ಚಿಕ್ಕ ಗಾಡಿ ಏನ್ ಮಾಡ್ಬೇಕು ನೈಟ್ ಟೈಮ್ ಬರ್ಬೇಕಾದ್ರೆ ಯೋಚನೆ ಮಾಡಿ 2 wheelers ಹೆಂಗಾಗುತ್ತೆ ಅಂತ ಸುಮಾರು ಜನ ಬಿದ್ದಿದ್ದಾರೆ ಆಲ್ರೆಡಿ ಇಲ್ಲಿ ಆ ಹಾಸ್ಪಿಟ್ಲಿಗೆ ಅಲ್ಲಿ ವ್ಯವಸ್ಥೆ ಆಗ್ತಿರೋದೇ ಈ ರೋಡ್ ಇಂದಾನೆ ಸೀರಿಯಸ್ಲಿ ಇಲ್ಲೇ ಹೆಂಗಿದ್ರು ರೋಡ್ ಗುಂಡಿ ಬಿದ್ದಿದಾವೆ ಇಲ್ಲೇ ಬೀಳ್ತಾರೆ ಇಲ್ಲೇ ಹಾಸ್ಪಿಟ್ಲ್ ಬರ್ತಾರೆ ಒಳ್ಳೆ ಬಿಸ್ನೆಸ್ ಇದು ಅಷ್ಟೇ ಹಂಗಾಗಿದೆ ಸೊ ಐ ಗೆಸ್ ಯು ಶುಡ್ ಪಾಯಿಂಟ್ ಇಟ್ ಔಟ್ ಕರೆಕ್ಟ್ ಸರ್ ಆಮೇಲೆ ಈ ತರ ಕಂಬಿ ಎಲ್ಲ ಎದ್ದಿದಾವಲ್ಲ ಸರ್ ಎಷ್ಟು ಟೈಮ್ ಆಯ್ತು ಸರ್ ಹೀಗೆ ಎದ್ದು ಏನ್ ಇವ್ರಿಗೆ ಈ ಕಡೆ ಜನಪ್ರತಿನಿಧಿಗಳಿಗೆ ಗೊತ್ತಾಗಲ್ವಾ ಸರ್ 2 ವರ್ಷದಿಂದ ಹಿಂಗೆ ಇದೆ ಆಮೇಲೆ ಅದೊಂದೇ ರೋಡ್ ಇತ್ತು ಈ ರೋಡ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಬ್ಲಾಕ್ ಮಾಡಿದ್ರು ಈ ರೋಡಲ್ಲಿ ಅಲ್ಲಿ ಸುಮ್ಮನೆ ರೆಕಾರ್ಡ್ ಮಾಡ್ಕೊಳ್ಳಿ ಎಷ್ಟು ಪೇಚ್ತಾರೆ ಅಂತ ದೊಡ್ಡ ಲಾರಿನೂ ಪೇಚಾಡುತ್ತೆ ನೀವು ಬೆಳಗ್ಗೆ ಬನ್ನಿ ಯು ಕಮ್ ಡೌನ್ ಟುಮಾರೋ ಒಂದು 8:30 8:45 ಒಂದು ರೆಕಾರ್ಡ್ ಮಾಡಿ ಇಲ್ಲಿ ಎಷ್ಟು ಜಾಮ್ ಆಗಿರುತ್ತೆ ನೋಡಿ ಅನ್ನೆಸೆಸರಿ ಜಾಮ್ ಅದುವೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನೋಡಿ ಜನ ಎಷ್ಟು ಮಟ್ಟಿಗೆ ಇಲ್ಲಿ ಸಿಟ್ಟಿಗೆ ಎದ್ದಿದ್ದಾರೆ ಅನ್ನೋದಕ್ಕೆ ಹೇಳ್ತಿದಾರಲ್ಲ ಒಂದು 5 minutes ದಾರಿನೂ ಇಲ್ಲ ಕಣ್ರಿ ಇದು ಪೀಕ್ ಟ್ರಾಫಿಕ್ ಅಲ್ಲಿ 1 hourಗಿಂತ ಜಾಸ್ತಿ ತೆಗೆದುಕೊಳ್ತಾ ಇದೆ ಅಂತ ಅಂದ್ರೆ ಏನ್ ಈ ಭಾಗದ ಶಾಸಕರಿಗೆ ವಯಸ್ಸಾಗಿದೆ ಕಣ್ ಕಾಣಲ್ವಾ ನಿಮ್ಗೆ ಕನ್ನಡಕ ಹಾಕೊಂಡು ಇನ್ನೂ 2 ಸಲ ಕನ್ನಡಕ ಹಾಕೊಂಡು ಓಡಾಡಿ ಇಲ್ಲಿ ನೀವು ಗೊತ್ತಾಗ್ಬೇಕು ಇಲ್ಲಿ ಏನೇನು ಸಮಸ್ಯೆ ಇದೆ ಅಂದ್ಕೊಂಡು ಅಥವಾ ನಿಮ್ಮ ಚೇಲಾಗಳು ಹಿಂಬಾಲಕರು ಇಲ್ಲಿ ನಿಮ್ಮ ಸಪೋರ್ಟರ್ಸು ಯಾರು ನಿಮ್ಗೆ ಏನು ಹೇಳ್ತಾ ಇಲ್ವಾ ಈ ಸಮಸ್ಯೆ ಅಥವಾ ಇದನ್ನ ಇನ್ನೂ ಹೀಗೆ ಮಾಡ್ಕೊಂಡು ಇನ್ನೂ ಎಷ್ಟು ದುಡ್ಡು ಹೊಡೆಯೋಣ ಅನ್ನೋ ರೀತಿ ಅಂತ ನೀವು 5 years ಪ್ರಾಜೆಕ್ಟ್ ಮಾಡ್ಕೊಂಡಿದ್ದಾರೆ ಅರ್ಥ ಆಗಲ್ವಾ ನಿಮ್ಗಿದು ಅಷ್ಟು ಸಿಟ್ಟು ಬರುತ್ತ್ರಿ ಇಲ್ಲಿ ಜನ ಹಿಡಿ ಶಾಪ್ ಹಾಕೊಂಡು ಓಡಾಡ್ತಿದ್ದಾರೆ ನಿಮಗೆಲ್ಲ ಪ್ರತಿನಿತ್ಯನೂ ಕೂಡ ಅದು ಹೆಂಗ್ರಿ ನೆಮ್ಮದಿಯಾಗಿರೋಕೆ ಸಾಧ್ಯ ನೀವು
ದಯವಿಟ್ಟು ಇದನ್ನು ಫಸ್ಟ್ ಕ್ಲಿಯರ್ ಮಾಡಿಸ್ರಿ ಈ ರೋಡ್ನ. 80 ಫೀಟ್ ರೋಡ್ ಅಂತ ಇದು ಹೇಗೆ ಹೊಸ್ಟಾಗಿ ಹೋಗಿದೆ ನೋಡಿ. ನೋಡಿ ಇದು ಬಸವಾಪುರ ನೈಸ್ ರೋಡ್ ಜಂಕ್ಷನ್. ನೈಸ್ ರೋಡಲ್ಲಿ ಬಹಳ ಸ್ಪೀಡಾಗಿ ಬಂದ್ಬಿಡ್ತಾರೆ, ಬೇಗ ಬೇಗ ಮನೆಗೆ ಹೋಗೋಣ ಇಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಕೊಂಡು. ಜಸ್ಟ್ ನೋಡಿ ಇದೊಂದು ಗುಂಡಿಯಿಂದಾಗಿ ಎಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ನೋಡಿ. ಇಲ್ಲಿ ಬಂದವರು ಎಲ್ಲರೂ ಕೂಡ ಇಲ್ಲಿ ಸ್ಲೋ ಮಾಡ್ತಾರೆ, ಕೆಲವರು ಅಲ್ಲಿ ಗುಂಡಿ ಒಳಗೆ ಹೋಗಿ ನಿಲ್ಸ್ಕೊಂಡ್ಬಿಡ್ತಾರೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಪೀಕ್ ಅವರ್ಸ್ ಅಲ್ಲಿ. ನೋಡಿ ಒಂದು ಆಂಬ್ಯುಲೆನ್ಸ್ ಕೂಡ ಬರ್ತಾ ಇದೆ, ನೀವು ಲೆಕ್ಕ ಹಾಕಿ ಜಾಮ್ ಆದಂಥ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಹೇಗೆ ಸಿಕ್ಕಾಕೊಳ್ಬೋದು ಅಂತ ಹೇಳ್ಕೊಂಡು. ಸೊ ಇಲ್ಲಿ ಕೆಲವರು ಗೂಡ್ಸೋರು ಕೂಡ ಇದ್ದಾರೆ. ಸರ್ ನೀವು ಇದೇ ರೋಡಲ್ಲಿ ಓಡಾಡೋರು ಅಂತ ಕಾಣಿಸ್ತದೆ. ಸರ್ ಹೆಂಗೆ ಸರ್ ಓಡಾಡ್ತೀರಾ? ನಿಮ್ಗೆ ಯಾಕಂದ್ರೆ ಒಂದು ಟೈಮ್ ಹೇಳಿರ್ತಾರೆ, ಇಂಥ ಟೈಮಿಗೆ ಬಂದ್ಬಿಡಿ, ಇಂಥ ಟಾರ್ಗೆಟ್ ಟೈಮ್ ಇರುತ್ತೆ, ಹೆಂಗೆ ರೀಚ್ ಆಗ್ತೀರಾ? ಹೆಂಗೆ ಸಮಸ್ಯೆ ಸರ್? ಈ ಸಮಸ್ಯೆ ಇವಾಗ ಮಾತ್ರ ನೀವು ಪಾಪ ಏನೋ ನಿಮ್ಮ ಭಾಗಿನಿ ಇವತ್ತು ಬಂದು ಈ ಸುದ್ದಿಗೋಷ್ಠಿ ಮಾಡ್ತಾ ಇರೋದು ನಮಗೇನೋ ಸಂತೋಷ ತರುವಂಥ ಕೆಲಸ. ಯಾಕಂದರೆ ಇದು ಈಗಲ್ಲ, ಸುಮಾರು ಸತತವಾಗಿ 10 ವರ್ಷದಿಂದ ಇದೇ ಗೋಳು. ಇದನ್ನು ನೋಡ್ಕೊಳ್ಳೋ ಯಾವ MLAನೂ ಇಲ್ಲಿಗೆ ಕೃಷ್ಣಪ್ಪ ಅವರು ಬರೋಲ್ಲ, ಮತ್ತು MLA ಆಗಿರೋ ಮಾಮೂಲಿ ಕೌನ್ಸಿಲರ್ಗಳು ಯಾರು ಈ ಕಡೆ ಏನೂ ಇಲ್ಲ. ಸುಮ್ಮನೆ ಏನು ಯಾರು ಬಂದರೂ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿಂದ ನೋಡ್ಕೊಳ್ಳಿ, ಇವಾಗ ಒಂದು ಆಂಬ್ಯುಲೆನ್ಸ್ ಬರಲಿ, ಇನ್ನು ಇಲ್ಲಿಂದ ದಾಟಕ್ಕೆ ನಿಮಗೆ 4 ಸಿಗ್ನಲ್ ಸಿಗುತ್ತೆ ಈ ರೋಡಲ್ಲಿ ಮಾತ್ರ. ಬೇರೆ ಎಷ್ಟು 100 ಮೀಟರ್ ಇಲ್ಲ. ಇಲ್ಲಿ 100 ಮೀಟ್ರಿಗೆ ಒಂದೊಂದು ಸಿಗ್ನಲ್ಗಳು ಹಾಕ್ಕೊಂಡು ಈಗ ಇನ್ನು ಸ್ಕೂಲ್ ಟೈಮ್ ಬರಲಿ, ಏನು ಅವತಾರ ಆಗುತ್ತೆ ನೋಡಿ. ಸತತವಾಗಿ ಈ ಸ್ಕೂಲ್ ಇಲ್ಲಿ ರೋಡಲ್ಲಿ ಓಡಾಡೋಂಥ 7,000 ಗಾಡಿ ಓಡಾಡ್ತದೆ. 7,000 ಗಾಡಿ. ದಯವಿಟ್ಟು ಸಚಿವರಾಗಲಿ ಅಥವಾ ನಮ್ಮ ಶಾಸಕರು ಇರಲಿ, ಬರಲಿ, ಬಂದು ಸ್ವಲ್ಪ ನೋಡಲಿ, ನಮ್ಮ ಅವಾಂತರನ ನಿಲ್ಲಿಸ್ಕೊಳ್ಳಿ. ನಾವು ಕೂಡ ಸುಮ್ಮನೆ ರೋಡಲ್ಲಿ ಓಡಾಡಲ್ಲ, ಟ್ಯಾಕ್ಸ್ ಕಟ್ಟಿರ್ತೀವಿ. ಪ್ರತಿದಿನ ಪ್ರತಿ ವರ್ಷ ನಾವು ಟ್ಯಾಕ್ಸ್ ಕಟ್ತೀವಿ. FC ಇಲ್ಲ ಅಂದರೆ ಬಿಟ್ಬಿಡ್ತೀರಾ ಗಾಡಿ? ಇನ್ಶೂರೆನ್ಸ್ ಇಲ್ಲ ಅಂದರೆ ಬಿಟ್ಬಿಡ್ತೀರಾ ಗಾಡಿ? ಎಲ್ರಿ ಎಲ್ಲಕ್ಕೂ ಯಾವುದಕ್ಕೂ ನ್ಯಾಯ ಅನ್ನೋದು ಇಲ್ವೇ ಇಲ್ಲ. ನೋಡಿ ಈ ನೈಸ್ ರೋಡ್ ಜಂಕ್ಷನ್ ನ ಈ ಸಿಗ್ನಲ್ ಅಲ್ಲೇ ಇದೀನಿ, ನನ್ಗೇನ್ ಇಲ್ಲ ಯಾರಾದ್ರೂ ಬಂದು ವೆಹಿಕಲ್ ಗುದ್ಬಿಡ್ತಾರೆ ಮತ್ತೊಂದೆ. ಯಾಕಂದ್ರೆ ಸ್ಪೀಡೇ ಮೂವ್ ಆಗಲ್ಲ ಇಲ್ಲಿ. 5 ಕಿಲೋಮೀಟರ್ ಸ್ಪೀಡಲ್ಲೂ ವೆಹಿಕಲ್ ಮೂವ್ ಆಗಲ್ಲ. ನೋಡಿ ಇಲ್ಲಿ ನೋಡಕ್ಕ ಹೆಂಗ್ ಮಾಡಿಟ್ಟವ್ರಿ ಈ ರೋಡ್ನ. ಹೆಂಗಕ್ಕ ಈ ರೋಡಲ್ಲಿ ಓಡಾಡ್ತೀರಾ? ಡೈಲಿ ಓಡಾಡ್ತಾ ಇದೀವಿ, ಬಟ್ ಏನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನ್ ಹಿಂಗಿದೆ ರೋಡು, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸರ್? ಬಾಣಂತೀರು ಬಸರೀರು ಬಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ರೋಡ್ ಸರಿಯಾಗಿಲ್ಲ, ಹಳ್ಳ ಇದೆ, ಮತ್ತೆ ಸರಿಯಾಗಿ ಒಂದು ವ್ಯವಸ್ಥೆ ಇಲ್ಲ. MLA MP ಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ನೋಡಿ. ಪಾಪ ಅದೇ ಅವ್ರು ಹೇಳ್ತಾ ಇದ್ರು, ಅವ್ರಿಗಿರುವಂತ ಕನಿಷ್ಠ ಜ್ಞಾನ ಈ ಭಾಗದ ಶಾಸಕರಿಗೆ ಇಲ್ವಾ? ಹಾಗಾದ್ರೆ ಯಾರು ಕೃಷ್ಣಪ್ಪನವರು ಎಲ್ಲಿದ್ದೀರಾ ಸರ್ ನೀವು? ದಯವಿಟ್ಟು, ಯಾಕಂತಂದ್ರೆ ನಾವು ಎಷ್ಟೋ ರೋಡ್ಗಳನ್ನು ಮಾಡಿದೀವಿ, ಇಷ್ಟು ವರ್ಷಾಗಿರುವಂತ ಕಾನ್ಸ್ಟಿಟ್ಯೂನ್ಸಿ ಯಾವುದು ನೋಡಿಲ್ಲ ಸರ್. ಹೇಳ್ಕೊಳಕ್ ಎಂತ ಪ್ರತಿಷ್ಠಿತ ಕಾನ್ಸ್ಟಿಟ್ಯೂನ್ಸಿ. ಏನ್ ಇನ್ನೂ ಎಷ್ಟು ವರ್ಷ ಮೋದಿ ಮುಖದಲ್ಲಿ ಗೆದ್ದು ಬರ್ತಿರೋ, BJP ಸಿಂಬಲ್ ಅಲ್ಲಿ ಗೆದ್ದು ಬರ್ತಿರೋ, ಅಥವಾ ನೀವೇನಾದ್ರೂ ಕೆಲಸ ಮಾಡಿದೀವಿ ಅನ್ನುವಂತ ಆ ಕೆಲಸದ ಪರ್ಫಾರ್ಮೆನ್ಸ್ ಮೇಲೆ ಇನ್ನಾದ್ರೂ ಗೆದ್ದು ಬರ್ತಿರೋ? ಏನ್ ಕತೆ ನಿಮ್ದು? ನೋಡಿ ಇಲ್ಲಿ ನೋಡಿ, ಒಂದು 2 ನಿಮಿಷ ನಿಂತ್ಕೊಂಡ್ರೆ ಸಾಕು, ಒಂದು 100 ಜನ ನಿಮಗೆ ಹಿಡಿ ಶಾಪ ಹಾಕಿ ಹೋಗ್ತಿದಾರ್ರಿ. MLA ಅಧಿಕಾರಿಗಳೇ ನಿಮಗೆ 100 ಜನ ಹಿಡಿ ಶಾಪ ಹಾಕಿ ಹೋಗ್ತೀರ. ಹೆಂಗ್ ನೆಮ್ಮದಿಯಾಗಿರ್ತೀರಾ? ನೋಡಿ ಈ ರಸ್ತೆ ಹೇಗಿದೆ ಅಂತ ಹೇಳ್ಕೊಂಡು. ನೋಡಿ ಅಲ್ಲಿ ಗಾಡಿ ಅದು ಸಿಕ್ಕಾಕೊಂಡಿರೋದು ನೋಡಿ. ಇಲ್ಲಿ ಬಲಿನೋ ಬನ್ನೇರುಘಟ್ಟ ರಸ್ತೆ, ಈ ಗೊಟ್ಟಿಗೆರೆ ಈ ಭಾಗದಲ್ಲೆಲ್ಲ ಬಂದ್ಬಿಟ್ರೆ ಅಪ್ ಟು ನಿಮಗೆ ಕ್ರೈಸ್ಟ್ ಕಾಲೇಜ್ ಮೀನಾಕ್ಷಿ ಮಾಲಿಂದ ಬಂದ್ರೆ ಇದೇ ಗೋಳು. ನೋಡಿ ಹೇಗಿದೆ ಅಂತ. ಬನ್ನಿ, ಇಲ್ಲಿ ಆಕ್ಚುಲಿ ನರ್ಕ ಯಾರ್ದು ಗೊತ್ತಾ? ಪಾಪ ಏನೂ ಅರಿಯದಂತ ಮಕ್ಕಳದ್ದು. ಏನು ಪೇರೆಂಟ್ಸು ಸ್ಕೂಟ್ರಲ್ಲಿ ಬರೋರ್ದಂತೂ ಬೇಡ ಸ್ಕೂಲ್ ಬಸ್ ಕೆಲವ್ರು ಬರ್ತಿದ್ದಾರೆ. ಅವ್ರ ಜೊತೆ ನಾವು ಮಾತನಾಡ್ತಾ ಹೋಗೋಣ. ಸರ್ ಹೆಂಗ್ ಓಡಿಸ್ತೀರಾ ಸರ್ ಈ ರೋಡಲ್ಲಿ? ನಾನು ಅದೇ ಅಂದ್ಕೊಳ್ಳೋದು, ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ಕೂಲ್ ಬಸ್ಗಳೆಲ್ಲ ಓಡಾಡೋದು ಎಂತ ಕಷ್ಟ ಸರ್ ಇದು. ಸರ್ ಮಕ್ಕಳು ಕರ್ಕೊಂಡು ಓಡಾಡೋದಕ್ಕಿಂತ ಡ್ರೈವಿಂಗ್ ಡಿಪಾರ್ಟ್ಮೆಂಟೇ ಬಿಟ್ಬಿಡ್ಬೇಕು, ಡ್ರೈವಿಂಗೇ ಮಾಡಬಾರ್ದು, ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಸಮಸ್ಯೆ ಏನು ಸರ್? ಕಣ್ಣು ಮುಂದಿನ ಸಮಸ್ಯೆ, ದೂರ ಹೋಗೋದು ಬೇಡ. ನಾವು ಸಮಸ್ಯೆ ಕೊಡೋಕೆ ಇಲ್ಲೇ ಇದೆಯಲ್ಲ. ಏನೋ ನಮ್ಮ ಕಣ್ಣು ಕಾಣದೇ ಇರೋ ಸಮಸ್ಯೆ ಅಂದ್ರೆ ಹೇಳ್ಬೋದು, ಕಣ್ಣು ಮುಂದೆ ಲೈವ್ ಆಗಿ ಕಾಣ್ತಾ ಇದೆ ಸರ್. ಮೇಯ್ನಾಗೆ ಮಕ್ಳಿಗೆ ಹೇಳ್ತಾರಲ್ಲ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ. ಆ ಮಕ್ಕಳನ್ನ ನಾವು ಕರ್ಕೊಬಂದು ಸೇರಿಸ್ತಾ ಇರೋದು ನಮಗೊಂದು ಪುಣ್ಯ ಭಾಗ್ಯ. ಅಂಥದ್ರಲ್ಲಿ ನಾವು ಡ್ಯೂಟಿ ಬಂದು ಮಾಡೋದಕ್ಕೆ ಮಕ್ಕಳನ್ನ 2.5 ಅವರು ಪಿಕಪ್ ಅಂಡ್ ಡ್ರಾಪ್ ಆಗೋದಕ್ಕೆ ಮನೆಯಿಂದ ಇಲ್ಲಿ ಕರ್ಕೊಂಬರಕ್ಕೆ 2.5 ಅವರ್ ಬೇಕು. ವಿಪರೀತ ಗುಂಡಿ, ನಮಗೆ ಕುತ್ಕೊಳಕ್ ಆಗ್ತಾ ಇಲ್ಲ ನೀಟಾಗಿ. ಮಕ್ಕಳನ್ನ ಹೆಂಗೆ ಸರ್ ಹೆಂಗ್ ಕರ್ಕೊಂಡು ಹೋಗ್ತೀರಾ? ಆ ಕಡೆ ಈ ಕಡೆ ವಾಲಾಡೋದು ಮತ್ತೊಂದು ಸಮಸ್ಯೆ ಹೆಂಗೆ ಸರ್? 10 ಇಲ್ಲ, 0 ಇದೆ, ಬರೀ ಐಡ್ಲಿಂಗಲ್ಲಿ ಹೋಗ್ತಾ ಇದೀವಿ. ಗಾಡಿ ಹಿಂಗಂತೂ ಅಂದ್ರೆ ತಲೆ ಹೊಡಿತು ಅಂದ್ರೆ ಹೆಡ್ಗೇಟ್ ಆಗುತ್ತೆ. ಮೇಯ್ನ್ ನಮ್ಮ ಮಕ್ಕಳಿಗಾಗ್ಲಿ ಎಲ್ಲರಿಗೂ ತಲೆನೇ ಮುಖ್ಯ. ನೀವು ನೋಡಂಗಿಲ್ಲ, ಆಕ್ಸಿಡೆಂಟ್ ಅನ್ನೋದು ಮಾಮೂಲಿನ. ದಿವಸ ಬಂದಿಲ್ಲ ಅಂದ್ರೆ ಆಗಲ್ಲ ಸರ್. ದಿವಸ ಬಂದು
ಬೇಕಾದ್ರೆ ಲೈವಾಗಿ ನಿಮ್ಗೆ ಅವಾಲೇ ಕೊಡ್ತಾ ಇದೆ, ಬೇಕಾದ್ರೆ ನನ್ನ ಕಣ್ಣು ಮುಂದೆ ಒಂದು ಆಯಿತು ನೋಡಿ. ಒಂದೊಂದು ರಸ್ತೆಗಳು ನೋಡಿ, ಒಂದೊಂದು ಗುಂಡಿಗಳು ಹೇಗಿದೆ ಅಂತ ಹೇಳ್ಕೊಂಡ್ಬಿಟ್ಟು ಭಾಳ ವರ್ಸ್ಟ್ ಆಗಿದೆ ಒಂದೊಂದು ಗುಂಡಿಗಳು ಕೂಡ. ನೋಡಿ ಒಂದೊಂದು ಕರ್ಮಕಾಂಡನ ಹೇಳ್ತಾ ಇದ್ರು ಪಾಪ ಡ್ರೈವರ್ಸು, ಬಸ್ ಡ್ರೈವರ್ಸ್ ಎಲ್ಲ. ನೋಡಿ ಒಂದೊಂದು ಗುಂಡಿ ಹೇಗಿದಾವಂತ. ಇದೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ಮುಂದೆ, ದೊಡ್ಡ ದೊಡ್ಡ ಅಪಾರ್ಟ್ ಮುಂದೆ ಇರುವಂಥ ಗುಂಡಿಗಳು. ನೋಡಿ ಇಲ್ಲೂ ಯಾವುದೋ ಮುಂದೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ, ಬಹುಶಃ ಗುಂಡಿ ಇರಬೇಕು. ನಾನು ಯಾಕೆ ಜಾಮ್ ಆಯಿತು ಅನ್ನಲ್ಲ, ನೋಡಿ ಇದೇ ಕಾರಣ. ನೋಡಿ ಎಂಥ ಗುಂಡಿ ಇದೆ, ನೋಡಿ ಹೇಗಿದೆ ನೋಡಿ ಗುಂಡಿ. ಈ ಸ್ಕೂಲ್ಗಳ ಮುಂದೆನೇ ಹಿಂಗೆ ಈ ಥರ ಅವ್ಯವಸ್ಥೆ ಮಾಡಿ ಇಟ್ಕೊಂಡ್ರೆ, ನಾನು ಅದಕ್ಕೆ ಹೇಳಿದ್ದು ಈ ಭಾಗದ ಶಾಸಕರು ಏನು ಕಣ್ಣು ಕಾಣಿಸ್ತಿಲ್ವಾ ನಿಮಗೆ? ಯಾಕಂದರೆ ಅಲ್ಲಿ ಇಲ್ಲಿ ನಾವು ಓಡಾಡ್ತೀವಪ್ಪ, ನಿಮ್ಮಷ್ಟು ವರ್ಷದಾಗಿ ಯಾರೂ ಇಟ್ಟಿಲ್ಲ ಶಾಸಕರೇ, ಕೃಷ್ಣಪ್ಪನವರು. ಹೆಂಗೆ ಸರ್ ಈ ಸಮಸ್ಯೆ ಡೈಲಿ ನಿಮ್ಮ ಸ್ಕೂಲ್ ಮುಂದೆನೇ ಈ ಥರ ಗುಂಡಿ ಬಿದ್ದಿದೆ? ಸುಮಾರು ಒಂದು 800 ಸ್ಕೂಲ್ ವಾಹನಗಳು ಓಡಾಡ್ತವೆ, ಶಾಲಾ ವಾಹನಗಳು. ಈಗ ನಾವು ಒಂದು 8 ಕಾಲ ಗಾಡಿ ಒಳಗಡೆ ಬರಬೇಕಂದ್ರೆ ಗಾಡಿ ಇವತ್ತು ಗಾಡಿ 8:45 ಬಂದಿದೆ. ನಾವು ಹೇಳೋದಂದ್ರೆ ಸರ್ಕಾರಕ್ಕೆ ದಯವಿಟ್ಟು, ಈ ಸರ್ಕಾರ ಇರಲಿ, ಮುಂದಕ್ಕೆ ಬರೋ ಸರ್ಕಾರ ಇರಲಿ, ಯಾರೇ ಇರಲಿ, ನಮಗೆ ಉಚಿತವಾಗಿರೋ ದಯವಿಟ್ಟು ಏನೂ ಬೇಡ, ಈ ಗುಂಡಿಗಳು ಮುಚ್ಚಿಕೊಡಿ, ಮೋರಿಗಳು ಕ್ಲೀನ್ ಮಾಡಿಸ್ಕೊಡಿ. ನೋಡ್ಬೋದು ನಾವಲ್ಲಿ. ನೋಡಿ ಗಾಡಿ ನಿಂತ್ಕೊಂಡ್ಬಿಟ್ಟಿದೆ ಆಲ್ರೆಡಿ, ಒಂದು ಗಾಡಿ ನಿಂತ್ಕೊಂಡಿದೆ, ಹಳ್ಳದಲ್ಲಿ ನಿಂತೋಗಿದೆ ಗಾಡಿ ಆಲ್ರೆಡಿ. ಅದು ನೋಡಿ ಹಿಂಗೆ ಇಲ್ಲೊಂದು ಗೂಡ್ಸ್ ಗಾಡಿ ಬಂತು, ಆ ಗುಂಡಿಲಿ ಸಿಕ್ಕಾಕೊಳ್ತು, ಅದನ್ನ ಇನ್ನೊಂದಿಬ್ರು ಹೋಗಿ ದುಡ್ಡು ಕಳಿಸಿದ್ರು. ನೋಡಿ ಇನ್ನೂ ಎಂಥ ನಾವು ಪ್ರಪಂಚದಲ್ಲಿದ್ದೀವಿ, ಎಂಥ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನೋಂಥದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇದೆಲ್ಲ ಬೆಂಗಳೂರು ಸೌತಿಗೆ ಬರುತ್ತಿದ್ದು. ನೋಡಿ ಅಲ್ಲಿ ಒಂದೊಂದು ವೆಹಿಕಲ್ ಹೆಂಗೆ ಓಡಾಡ್ತಿದ್ದಾವೆ ಅಂತ. ಕೃಷ್ಣಪ್ಪನವರು ಅವರೆಲ್ಲ ಸ್ವಲ್ಪ ನಿಮಗೆ, ನಾನು ಅದಕ್ಕೆ ಹೇಳಿದ್ದು, ಶಾಸಕರುಗಳೇ, ಅಧಿಕಾರಿಗಳೇ, ಇಷ್ಟು ಹಿಡಿ ಶಾಪ ಆಗ್ತೀರ, ಅದು ಹೆಂಗೆ ನೆಮ್ಮದಿಯಾಗಿ ಬದುಕ್ತಾ ಇದ್ದೀರಾ ನೀವು? ಪಾಪ ಸ್ಕೂಲ್ನವರು ನಿಮಗೆ ಸ್ವಲ್ಪ ಸಾಂವಿಧಾನಿಕ ಪದಗಳನ್ನು ಬಳಸಿದ್ರು. ನಾವು ಇಲ್ಲಿ ಓಡಾಡಿದ್ರೆ ಜನ ನಿಮಗೆ ಉಗಿತಿದ್ದಾರಲ್ಲ, ಎಲ್ಲ ಸೊಂಟದ ಕೆಳಗಿನ ಪದಗಳೇ. ನಾವು ಅದನ್ನು ಹೇಳಂಗೂ ಇಲ್ಲ, ಪ್ರಸಾರ ಮಾಡೋಂಗಿಲ್ಲ. ಅಷ್ಟು ಕೆಟ್ಟದಾಗಿ, ಅಷ್ಟು ಕೆಟ್ಟ ಪದಗಳನ್ನು ನಿಮ್ಮೆಲ್ಲ ವಿರುದ್ಧವಾಗಿ ಬಳಸ್ತಾ ಇದ್ದಾರೆ. ಕಾರಣ ಅಷ್ಟೇ, ಅವರು ಅನುಭವಿಸ್ತಾ ಇರುವಂಥ ಹಿಂಸೆ, ಪ್ರತಿನಿತ್ಯ ಅವ್ರು ಬಯಸ್ತಾ ಇರುವಂಥ ಹಿಂಸೆ ಬೋಮಗ ಸೂಮಗ ಅಂದ್ಕೊಂಡೆ ಓಡಾಡ್ತಾ ಇದ್ದಾರೆ. ದಯವಿಟ್ಟು ಈಗಲಾದರೂ ಈ ರೋಡಲ್ಲಿ ಸ್ವಲ್ಪ ಓಡಾಡಿ ನೀವು, ನೋಡೋಣ. ಅಟ್ಲೀಸ್ಟ್ ಇಷ್ಟು ನೋಡಿದ ಮೇಲಾದರೂ ಮಾನ ಮರ್ಯಾದೆ ಇರುವಂಥವ್ರು ಯಾರಾದರೂ ವ್ಯವಸ್ಥೆಯಲ್ಲಿ ಇರೋರು ಇದನ್ನು ಸರಿಪಡಿಸ್ತಾರ ಅಂತ. ಇದಾಗಿತ್ತು ಇವತ್ತಿನ ಬನ್ನೇರುಘಟ್ಟ ರಸ್ತೆಗೆ ಸಂಬಂಧಪಟ್ಟಾಗಿನ, ಅದರಲ್ಲೂ ಈ ಬೆಂಗಳೂರು ಸೌತ್ಗೆ ಸಂಬಂಧಪಟ್ಟಾಗಿನ ವಸ್ತಲ್ಲಿರುವಂಥ ರೋಡ್ಗಳಿಗೆ ಸಂಬಂಧಪಟ್ಟಾಗಿನ ಏನು ರೋಡ್ ಗುರು ಕ್ಯಾಂಪೇನ್. ನಾಳೆ ಮತ್ತೊಂದು ನರ್ಕ ಏನಾಗಿದೆ ಅನ್ನುವಂಥದ್ದನ್ನು, ನರ್ಕ ಏನಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀವಿ ಏನು ರೋಡ್ ಗುರು ಕ್ಯಾಂಪೇನ್ ಮುಖ್ಯವಾಗಿ. ಥ್ಯಾಂಕ್ ಯು. ಇನ್ನು ಈ ರೀತಿಯಾಗಿ ಹದಗೆಟ್ಟಿರುವಂತಹ ರೋಡ್ಗಳನ್ನ ಸರಿಪಡಿಸುವುದಕ್ಕೆ TV9 ರೋಡ್ಗಿಳಿಬೇಕಾಯಿತು. ಹಾಗಾಗಿನೇ TV9 ಏನ್ ರೋಡ್ ಗುರು ಅಂತ ಅಭಿಯಾನವನ್ನ ಶುರು ಮಾಡಿತು. ಈ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. TV9 ನಿರಂತರ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ TV9 ಮಾಡಿದೆ. ರಾತ್ರೋರಾತ್ರಿ ರಸ್ತೆಗಿಳಿದ DK ಶಿವಕುಮಾರ್ ಅವರು ಕಾಮಗಾರಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ DCM DK ಶಿವಕುಮಾರ್ ರಾತ್ರಿ 12 ಗಂಟೆಯಿಂದ 1:30 ಕೂಡ ಪರಿಶೀಲಿಸಿದ್ದಾರೆ. 80 ಕಿಲೋಮೀಟರ್ ರೌಂಡ್ಸ್ ಹಾಕಿದ್ದಾರೆ DCM DK. ಯಲಹಂಕ, ಬಾಗಲೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚುವಂತಹ ಕಾರ್ಯದ ಕಾಮಗಾರಿಯ ಪರಿಶೀಲನೆ ಆಗಿದೆ. DCM DK ಶಿವಕುಮಾರ್ ಅವರಿಂದ ಗಮನಿಸ್ತಾ ಇದ್ದೀರಿ. ಮಿಡ್ನೈಟ್ 12 ಗಂಟೆಯಿಂದ 1:30 ಕೂಡ ಸುಮಾರು 80 ಕಿಲೋಮೀಟರ್ವರೆಗೆ ಅಧಿಕಾರಿಗಳ ಜೊತೆಗೆ ಹೋಗಿ ಯಾವ ರೀತಿಯಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸ ಆಗ್ತಿದೆ ಅನ್ನೋದನ್ನು ಪರಿಶೀಲಿಸಿದ್ರು. ಅಷ್ಟು ಮಾತ್ರವಲ್ಲ, ರಸ್ತೆ ಗುಂಡಿ ಸಮಸ್ಯೆಯ ಬಗ್ಗೆ TV9 ಮಾಡ್ತಾ ಇರುವಂತಹ ಅಭಿಯಾನದ ಬಗ್ಗೆಯೂ ಕೂಡ DCM DK ಶಿವಕುಮಾರ್ ಅವರು ಮಾತನಾಡ್ತಾರೆ, ಪ್ರಸ್ತಾಪ ಮಾಡ್ತಾರೆ. ಹಾಗೆಯೇ ಸರ್ಕಾರದ ವತಿಯಿಂದ ಅದು ಯಾವುದೋ ಒಂದು ಆ್ಯಪ್ ಮಾಡಿದಾರಂತೆ. ಅದರ ಮುಖೇನವಾಗಿ ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿದೆಯೋ ಅದರ ಫೋಟೋಸನ್ನು ತೆಗೆದು ಸಾರ್ವಜನಿಕರು ಅಪ್ಲೋಡ್ ಮಾಡಬಹುದಂತೆ. ಅಲ್ಲಿಗೆ ಹೋಗಿ ಗುಂಡಿ ಮುಚ್ಚುವಂತಹ ಕೆಲಸವನ್ನು ಸಿಬ್ಬಂದಿ ಮಾಡ್ತಾರಂತೆ. ಅದೆಷ್ಟರ ಮಟ್ಟಿಗೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನಾದರೂ ಫಿಟ್ ಮೈ ಸ್ಟ್ರೀಟ್ ಆ್ಯಪ್ ಮೂಲಕ ಅಂತ ಒಂದು ಕಡೆ ಏನು ರೋಡ್ ಗುರು TV9 ಅಭಿಯಾನದ ದೃಶ್ಯಗಳು, ರಸ್ತೆಗಳ ಸ್ಥಿತಿ ಹೆಂಗಿದೆ, ಹೇಗೆಲ್ಲ ಸರ್ಕಸ್ ಮಾಡಿಕೊಂಡು ವಾಹನ ಸವಾರರು ಈ ರಸ್ತೆಯಲ್ಲಿ ಸಂಚಾರವನ್ನು ಮಾಡಬೇಕು. ಬೆಂಗಳೂರಿಗೆ ಬಂದು ಕೆಲಸ ಕಾರ್ಯಗಳನ್ನು ಮಾಡಿ ಒಂದಷ್ಟು ದುಡ್ಡು ಮಾಡಿಕೊಳ್ಳೋಣ ಅಥವಾ ಜೀವನೋಪಾಯಕ್ಕಾಗಿ ಒಂದಷ್ಟು ದುಡ್ಡನ್ನು ಕೂಡಿಡೋಣ ಅಂತ ಅನ್ಕೋತಾರೆ. ಆದರೆ ಈ ರಸ್ತೆಗಳಲ್ಲಿ ಓಡಾಡಿ ಜನ ಅದಕ್ಕಿಂತ ಡಬಲ್ ದುಡ್ಡನ್ನು ಆರೋಗ್ಯದ ಕಾಳಜಿಗೋಸ್ಕರ ಹಾಕಬೇಕಾಗುತ್ತೆ. ಇನ್ನು DCM DK ಶಿವಕುಮಾರ್ ಅವರು ಮಾತನಾಡಿದ್ರು. ರಸ್ತೆ ಪರಿಶೀಲನೆ ಮಾಡಾದ್ಮೇಲೆ ಏನು ಹೇಳಿದ್ರು ನೋಡೋಣ. ಜನ ಎಲ್ಲೆಲ್ಲಿ ಗುಂಡಿಗಳಿದೆ ನಮಗೆ ತಿಳಿಸ್ಬೇಕು. ಅವ್ರಿಗೆ ನಾವು ಆ್ಯಪ್ ಕೊಟ್ಟಿದ್ದೀವಿ, ಪೊಲೀಸ್ ಅವ್ರಿಗೂ ಹೇಳಿದ್ದೀವಿ,
ಸಾರ್ವಜನಿಕರಿಗೆ ಹೇಳಿದ್ದೀವಿ, ನೀವು ಎಲ್ಲ ಮಾಡ್ತಾಯಿದ್ದೀರಿ. ಸೊ ಎಲ್ಲೆಲ್ಲಿದೆ ಅಂತ ನೀವು ತಿಳಿಸ್ತಾ ಇದ್ದೀರಿ, ಅಲ್ಲೆಲ್ಲ ಕಡೆ ನಮ್ಮ ಅಧಿಕಾರಿಗಳು ಹೋಗಿ ನೋಡ್ಕೊಂಡು ಬಂದು ಕ್ಲೀನಾಗಿ ಎಲ್ಲ ಲೆಕ್ಕ ಹಾಕಿ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡು ಒಂದೊಂದೇ ಮುಚ್ಕೊಂಡು ಬರ್ತಾಯಿದ್ದಾರೆ. ಈಗ ಲಾಸ್ಟು ಈಗ 5,000 ಚಿಲ್ಲರೆ ಮಾಡಿದ್ದು, ಈಗ 4,400 ಜನಕ್ಕೆ ಗುಂಡಿಗಳಿಗೆ ಆರ್ಡ್ರ್ ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆಯಿಂದ ಮಾಡ್ತಾಯಿದೆ, ಕೆಲವು ಚಿಕ್ಕದಿದೆ, ಕೆಲವು ದೊಡ್ಡದಿದೆ, ಎಲ್ಲ ಭಾಳ ಚೆನ್ನಾಗಿ ಕೆಲಸ ನಡೀತಾ ಇದೆ. ಇನ್ನು ಇನ್ನೊಂದು ಬೇರೆ ತಂದಿದ್ದೀವಿ, ಇನ್ನು 2-3 ನಿಮಿಷಕ್ಕೆ ಒಂದೊಂದು ಮುಚ್ಚೋ ಅಂಥದ್ದೆಲ್ಲ ಒಂದು ಹೊಸ ಟೆಕ್ನಾಲಜಿನೂ ಬಂದಿದೆ, ಅದಕ್ಕೂ ಕೂಡ ಆರ್ಡರ್ ಕೊಡ್ತಾ ಇದ್ದೀವಿ. ಸರ್, ಈಗ ಮಾನಿಟರ್ ಮಾಡೋಕ್ಕೋಸ್ಕರ ಹೊಸ ಆ್ಯಪ್ ತಂದಿದ್ದೀರಾ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಏನು ಸರ್? ಏನಿಲ್ಲ, ನೀವು ಅಷ್ಟೇ, ನಿಮಗೂ ನಿಮ್ಮ ಸಾಮಾನ್ಯ ಜನ ಯಾರು ಬೇಕಾದ್ರೂ ಫೋಟೋ ಹಿಡಿದ್ಬಿಟ್ಟು ನಿಮಗೂ ಪೋಸ್ಟ್ ಮಾಡ್ಬೋದು, ನೀವು ನಮ್ಗೆ ಕೊಡ್ಬೋದು. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಇವತ್ತು ಬನ್ನೇರುಘಟ್ಟ ಕನಕಪುರ ರಸ್ತೆಯಲ್ಲಿನ ಭಾಗದ ರಸ್ತೆಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡಿದ್ವಿ. ಇನ್ನು ಮತ್ತೊಂದು ಏರಿಯಾವನ್ನ ಕೂಡ ಕವರ್ ಮಾಡ್ತೀವಿ. ಅಲ್ಲಿ ರಸ್ತೆಗಳು ಹೇಗಿವೆ, ಅಧ್ವಾನ ಆಗಿವೆ, ಅಲ್ಲಿನ ವಾಹನ ಸವಾರರು ಯಾವ ರೀತಿಯಾಗಿ ತಮ್ಮ ಅಳಲನ್ನು ತೋಡ್ಕೊಳ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀವಿ.